ಎಕ್ಸ್ ಲವರ್ ನಿಮ್ಮನ್ನು ಮರ್ತಿಲ್ಲ ಅಂತ ಹೇಳಿದ್ರೆ ಅವರಲ್ಲಿ ಕೆಲವೊಂದಿಷ್ಟು ಸೂಚನೆಗಳು ಕಾಣ್ತಾ ಇರತ್ತೆ. ಹಾಗೇನು ನಿಮ್ಮನ್ನು ಬಯಸ್ತಾ ಇದ್ರೆ, ಇನ್ನೂ ನಿಮ್ಮ ನೆನಪಲ್ಲಿದ್ರೆ ಏನೇನೆಲ್ಲ ಇಂಡಿಕೇಶನ್ಸ್ ಗೊತ್ತಾಗುತ್ತೆ. ಅಂದರೆ ಏನು ಬಿಹೇವಿಯರ್ ಇರುತ್ತೆ ಅದು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಬೇಗ 51 ಕಂಪ್ಲೀಟ್ ಆಗಲಿ, 51K ಕಂಪ್ಲೀಟ್ ಆಗಲಿ ಅಂತ ಹೇಳ್ದೆ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನಲ್ಲಿ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಲೈಕ್ ನೀವು ಬೇರೆ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅನ್ನೋದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಆಲ್ರೆಡಿ ನೀವು ಬೇಡ ಅಂತ ಬಿಟ್ಟು ಹೋಗಿರ್ತಾರೆ. ಸೊ ಕೆಲವು ತಿಂಗಳುಗಳು ಕಳೆದ್ಮೇಲೆ, ವರ್ಷ ಕಳೆದ್ಮೇಲೆ ಗೇನ್ ಮತ್ತೆ ನಿಮ್ಮ ಹತ್ರ ಬರೋಕೆ ಇದೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಬೇರೆ ಯಾವ್ದಾರು ರಿಲೇಷನ್ಶಿಪ್ಪಲ್ಲಿ ಇದ್ದಾರಾ ಅಥವಾ ಒಂಟಿಯಾಗಿದ್ದಾರಾ, ಇದನ್ನ ಕ್ಯೂರಿಯಾಸಿಟಿ ಬಿಟ್ಟು ಹೋದ್ಮೇಲೆ ಐ ಥಿಂಕ್ ನೀವು ಹೆಂಗಿದ್ರೇನೋ ತಲೆ ಕೆಡಿಸ್ಕೋಬಾರ್ದಲ್ವಾ. ಬಟ್ ಸ್ಟಿಲ್ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಇಲ್ವಾ ಇದನ್ನು ಹುಡುಕಿ ನೋಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮನ್ನು ಇನ್ನೂ ಮರ್ತಿಲ್ಲ, ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕೆ ಇನ್ನೂ ಕ್ಯೂರಿಯಾಸಿಟಿ ಇದೆ. ಆ್ಯಂಡ್ ನೀವು ಮತ್ತೆ ಬೇಕಾಗಿದ್ದೀರಾ ಅಂತ ಒಂದು ಸೈನ್ ಆ್ಯಕ್ಚುಲಿ ಹೇಳುವಂಥದ್ದು. ಇದು ಒಂದು ಲಕ್ಷಣ ಮೊದಲನೇದಂತ ಹೇಳ್ಬೋದು. ಸೆಕೆಂಡ್ ಒಂದು ಏನಂತ ಹೇಳಿದ್ರೆ, ನಿಮ್ಮ ಬಗ್ಗೆ ಮ್ಯೂಚುವಲ್ ಫ್ರೆಂಡ್ಸ್ ಬಳಿ ಕೇಳಿ ತಿಳ್ಕೊಳ್ತಾ ಇರ್ತಾರೆ. ಅಂದರೆ ನಿಮಗೆ ಫ್ರೆಂಡ್ಸ್ ಆಗಿರ್ತಾರೆ, ಅವ್ರಿಗೂ ಫ್ರೆಂಡ್ಸ್ ಆಗಿರ್ತಾರಲ್ವಾ. ಸೊ ಅವ್ರ ಹತ್ರ ನಿಮ್ಮ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ಸೊ ಅವ್ರು ಹೆಂಗಿದ್ದಾರೆ, ಚೆನ್ನಾಗಿದ್ದಾರಾ, ಏನು ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ನನ್ನ ಮರ್ತು ಬಿಟ್ಟಿದ್ದಾರೆ ಹೆಂಗೆ, ಅವಾಗ ನಿನ್ನ ಹತ್ರ ಏನಾರು ನನ್ನ ಬಗ್ಗೆ ಡಿಸ್ಕಷನ್ ಮಾಡ್ತಿರ್ತಾರಾ ಇಲ್ವಾ, ಇದೆಲ್ಲನೂ ಕೂಡ ಕೇಳ್ತಿರ್ತಾರೆ ಆ್ಯಕ್ಚುಲಿ. ಯಾಕೆ ಅವ್ರಿಗೆ ಕ್ಯೂರಿಯಸ್ ಇರುತ್ತೆ. ಬಿಕಾಸ್ ಮತ್ತೆ ಏನೋ ಚೂರು ಅವ್ರ ಮನಸ್ಸಲ್ಲಿ ಇದ್ದರೆ ಅಥವಾ ಕನೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ ಅಂತ ಅವ್ರು ಕಾಯ್ತಿರ್ತಾರೆ. ಸೊ ಅದಕ್ಕೆ ಮ್ಯೂಚುವಲ್ ಫ್ರೆಂಡ್ಸ್ ಹತ್ರ ಎಲ್ಲನೂ ಕೂಡ ಅವ್ರು ನಿಮ್ಮ ಬಗ್ಗೆ ಕೇಳ್ತಾ ಇರ್ತಾರೆ. ಸೊ ಇದು ಮ್ಯೂಚುವಲ್ ಫ್ರೆಂಡು ನಿಮ್ಗೆ ಕಿವಿಗೆ ಹಾಕಿರ್ತಾರೆ, ಎಲ್ಲ ಕೇಳ್ತಾ ಇದ್ರು, ಇದು ಮಾಡ್ತಾ ಇದ್ರು ಅಂತ. ಬಟ್ ಅಲ್ಲಿ ನಿಮ್ಗೆ ಗೊತ್ತಾಗತ್ತೆ ಈ ಒಂದು ಲಕ್ಷಣಗಳಿದ್ರೆ ಎಲ್ಲೋ ಒಂದು ಕಡೆ ನಿಮ್ಮನ್ನು ಮರ್ತಿಲ್ಲ. ಎರಡನೇದು ಬಂದು ಇನ್ನೂ ಕ್ಯೂರಿಯಾಸಿಟಿ ಆ್ಯಂಡ್ ಕನೆಕ್ಟ್ ಆಗೋಕೆ ಇಷ್ಟ ಇದೆ ಅಂತಲೂ ಅರ್ಥ ಆಗುತ್ತೆ. ಇಲ್ಲಾಂದರೆ ಬಿಟ್ಟು ಹೋಗಿರೋರು ಯಾಕೆ ತಲೆ ಕೆಡಿಸ್ಕೋಬೇಕು, ಅವ್ರ ಲೈಫ್ ಆಯಿತು, ಅವ್ರ ಪಾಡಿಗೆ ಅವ್ರು ಇಡಬೇಕಿತ್ತು. ಬಟ್ ತಿಳ್ಕೊಳ್ತಾರೆ ಅಷ್ಟು ಕ್ಯೂರಿಯಾಸಿಟಿ ಅಂತ ಹೇಳಿದ್ರೆ ಮರ್ತಿಲ್ಲ, ಇನ್ನು ನಿಮ್ಮ ನೆನಪಲ್ಲಿ ಇಟ್ಕೊಂಡಿದ್ದಾರೆ, ಮರ್ತಿರೋ ಥರ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅರ್ಥ. ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ನೆಪ ಮಾಡ್ಕೊಂಡು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಏನಾದರೂ ಒಂದು ಹೇಳಬೇಕಿತ್ತು ಅಥವಾ ಏನೋ ಒಂದು ಕೆಲಸ ಇತ್ತು, ಅದಕ್ಕೆ ನಿಮ್ಗೆ ಕಾಲ್ ಮಾಡಿದೆ. ಆ್ಯಕ್ಚುಲಿ ನಿಮ್ಮನ್ನು ಕಾಲ್ ಮಾಡೋ ನೆಸೆಸಿಟಿ ಇರಲ್ಲ, ತುಂಬ ಇದೆ, ಹೊರಗಡೆ ಪ್ರಪಂಚ ಇದೆಯಲ್ಲ, ನಿಮ್ಮನ್ನೇನೆ ಕಾಲ್ ಮಾಡಬೇಕಿತ್ತು. ಸೊ ಈಗ ನೀವು ನೆಪ ಆ ನೆಪ ಸುಮ್ಮನೆ ರೀಸನ್ ಅಷ್ಟೇ. ಈಗ ಏನಾದ್ರು ಕೆಲಸ ಆಗಬೇಕಿತ್ತು, ಮತ್ತೊಂದು ಇನ್ನೊಂದು ಬೇರೆ ಯಾರನ್ನ ಕೇಳ್ಬೋದಿತ್ತು. ಬಟ್ ಇದೊಂದು ಕಾರಣ ಅಷ್ಟೇ. ಬೇಡ ಅಂತ ಹೋದ್ಮೇಲೆ ಕೆಲವರು ಹತ್ರನೂ ಕೂಡ ಬರಲ್ಲ, ಅಂದರೆ ತಲೆನೇ ಕೆಡಿಸ್ಕೊಳ್ಳಲ್ಲ, ಅವ್ರು ಏನಾಗಿದ್ದಾರೆ ಏನು ಬೇಡ. ಬಟ್ ನಿಮ್ಮ ಬಗ್ಗೆ ಇನ್ನೂ ಮನಸ್ಸಲ್ಲಿ ಪ್ರೀತಿ ಇದ್ದರೆ, ಜಾಗ ಇದ್ದರೆ, ನಿಮ್ಮ ಬಗ್ಗೆ ಇನ್ನೂ ಗೌರವ ಇತ್ತು ಅಂತ ಹೇಳಿದ್ರೆ ನೆಪ ಮಾಡಿಕೊಂಡು, ಇಲ್ಲ ಇದೇನೋ ಒಂದು ಕೇಳಬೇಕಿತ್ತು, ಇಲ್ಲ ಒಂದು ಇದರ ಏನೋ ನಿಮ್ಮದು, ಬಟ್ ಯಾವುದೋ ಒಂದು ನೆಪ ಮಾತಾಡ್ಸೋಕೆ ಇಷ್ಟಪಡ್ತಾರೆ, ಮಾತಾಡ್ತಾರೆ. ಅಲ್ಲಿಂದ ಒಂದು ದಾರಿ ಹುಡ್ಕೊಳ್ತಾರೆ, ಮಾತಾಡ್ಬೇಕು ರೆಗ್ಯುಲರ್ಲಿ, ಮತ್ತೆ ಅದನ್ನು ಕೇಳಬೇಕು, ಮತ್ತೆ ಅದನ್ನು ಮಾಡಬೇಕು ಅಂತ. ಸೊ ಇದು ಲಕ್ಷಣ ಇದ್ದರೆ 100% ಗೊತ್ತಾಗುತ್ತೆ ಏನಂತ ಹೇಳಿದ್ರೆ ಮರ್ತಿಲ್ಲ ಇನ್ನೂ ಅವರು ಅಂತೇಳಿ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಸೋಷಿಯಲ್ ಮೀಡಿಯಾನ ಗಮನಿಸ್ತಾರೆ. ನೀವೇನು ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ರಿ, ಯಾವ ಫೋಟೋ ಹಾಕ್ತಿದ್ರಿ, ಯಾವ ಡ್ರೆಸ್ ಚೆನ್ನಾಗಿ ಕಾಣುತ್ತೆ, ಯಾವ ಡ್ರೆಸ್ ಚೆನ್ನಾಗಿ ಕಾಣಲ್ಲ, ಅದಕ್ಕೆ ಲೈಕ್ ಮಾಡೋದು, ಬೆಸ್ಟ್ ಅಂತ ಕಮೆಂಟ್ ಮಾಡೋದು, ತುಂಬ ಚೆನ್ನಾಗಿ ಹೊಗಳೋದು ನಿಮ್ಮನ್ನು. ನೋಡಿ, ಬ್ರೇಕಪ್ ಆದಮೇಲೆ ಆಲ್ಮೋಸ್ಟ್ ಏನು ಮಾಡ್ತಾರೆ, ಬ್ಲಾಕ್ ಮಾಡಿ ಬಿಸಾಕ್ಬಿಡ್ತಾರೆ, ನಿಮ್ಮ ಸವಾಸನೇ ಬೇಡ ಅಂತೇಳಿ. ಮತ್ತೆ ಸ್ಟಿಲ್ ಜೂಮ್ ಮಾಡಿ ನೋಡುವಂಥದ್ದು ಫೋಟೋಗಳನ್ನು, ಮತ್ತು ನಿಮ್ಮ ಡ್ರೆಸ್ಗಳ ಬಗ್ಗೆ ಕಮೆಂಟ್ ಮಾಡೋದು, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಕಮೆಂಟ್ ಮಾಡೋದು. ಸೋಷಿಯಲ್ ಮೀಡಿಯಾಗಳು ತುಂಬ ಅಬ್ಸರ್ವೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನೂ ಮರ್ತಿಲ್ಲ, ಅವರು ಹಾರ್ಟಲ್ಲಿ ಇಟ್ಕೊಂಡಿದ್ದಾರೆ ಅಂತ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಹಳೆಯ ನೆನಪುಗಳನ್ನು ಮತ್ತೆ ತರುವಂಥ ಕೆಲಸ ಮಾಡ್ತಾರೆ. ಈಗ ನೆಪ ಹುಡ್ಕೊಂಡು ಕಾಲ್ ಮಾಡಿ ಮಾತಾಡ್ತಾರೆ ಅಂತ ಹೇಳಿದೆ, ಅಥವಾ ಮೆಸೇಜ್ ಮಾಡ್ತಾರೆ ಅಂತ ಹೇಳಿದೆ. ಅವ್ರು ಅವಾಗ ನಿಮ್ಮೊಟ್ಟಿಗೆ ಇದ್ರಲ್ಲ, ಆ ದಿನಗಳು ಓಡಾಡಿರೋದು, ಮಾತಾಡಿರೋದು, ಬೆಸ್ಟ್ ಮೆಮೊರಿಗಳನ್ನೆಲ್ಲನೂ ಕೂಡ ಮತ್ತೆ ರೀಕಾಲ್ ಮಾಡಿಸ್ತಾರೆ. ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕೆ, ಮತ್ತೆ ಕನೆಕ್ಟ್ ಆಗೋಕ್ಕೆ ಮಾತಾಡ್ತಾರೆ. ಈ 5 ಸೂಚನೆಗಳಿದ್ದರೆ ಎಕ್ಸ್ ಲವರ್ ನಿಮ್ಮನ್ನು ಮರ್ತಿಲ್ಲ, ಮೋಸ್ಟ್ಲಿ ಕಾಂಟ್ಯಾಕ್ಟು ಮಾಡಬಹುದು. ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾತ್ರ ನಾನು ಮಾತಾಡಿದ್ದೀನಿ, ಮತ್ತೆ ಬೇರೆ ಏನು ಹೇಳಿಲ್ಲ. ಸೊ ಲೈಕ್ ಪಕ್ಕ ಕಾಂಟ್ಯಾಕ್ಟ್ ಆಗೇ ಬಿಡ್ತಾರಾ, ಕಾಂಟ್ಯಾಕ್ಟ್ ಮಾಡಬೇಕಾ ಬೇಡವಾ, ಒಪ್ಕೋಬೇಕಾ ಬೇಡವಾ, ಇದು ಯಾವುದೂ ಹೇಳ್ತಿಲ್ಲ ನಾನು. ಜಸ್ಟ್ ಅವ್ರು ಮರ್ತಿದಾರಾ ಇಲ್ವಾ ಅನ್ನೋದಕ್ಕಷ್ಟೇ ವಿಡಿಯೋ ಮಾಡಿದ್ದೀನಿ. ಅದನ್ನು ತಪ್ಪು ತಿಳ್ಕೊಬೇಡಿ. ಹೇಳುವಂಥದ್ದು ಕ್ಲಿಯರ್ ಅರ್ಥ ಮಾಡಿಕೊಂಡು, ನಿಮಗೆ ನಿಮ್ಮ ಲೈಫಲ್ಲಿ ಈ ಘಟನೆಗಳು ನಡೆದಿದೆಯಾ, ಸೊ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.